ಎಲ್ಲರಿಗೂ ಮತ್ತೊಂದು ಮೋಟೋ ಬ್ಲಾಗ್ಗೆ ಸುಸ್ವಾಗತ. ಓಕೆ, ಸೊ ನೀವು ಸ್ಟಾರ್ಟಿಂಗ್ ನೋಡ್ದಂಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹಿಂಟ್ ಮಾಡಿದ್ದೆ ದ್ಯಾಟ್ ನಂದು ಸ್ಕ್ರ್ಯಾಮ್ಲರ್ 400Xದು 10,000 ಕಿಲೋಮೀಟರ್ ಓನರ್ಶಿಪ್ ರಿವ್ಯೂ. ಸೊ ಇದನ್ನು ನಾನು ಮಾಡ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹಿಂಟ್ ಮಾಡಿದ್ದೆ. ನಿಮಗೆ ಪ್ರೂಫ್ಗೋಸ್ಕರ ಆಬ್ವಿಯಸ್ಲಿ ಕೆಲವು ಡೌಟ್ ಮಾಡಿದ್ರೆ ಅದಕ್ಕೋಸ್ಕರ ತೋರಿಸ್ಬಿಟ್ಟೆ ನಾನು ಸ್ಟಾರ್ಟಿಂಗಲ್ಲೇ 10,000 ಕಿಲೋಮೀಟರ್ ಮಾಡಿದ್ದೀನಿ ಅಂತ. ಸೊ ಈ 10,000 ಕಿಲೋಮೀಟ್ರಲ್ಲಿ ನಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಆಬ್ವಿಯಸ್ಲಿ ಅದನ್ನು ಹೇಳೋಕ್ಕೆ ಇವಾಗ ವೀಡಿಯೋ ಮಾಡಿರೋದು. ಸೊ ಇದರಲ್ಲಿ ನಾನು ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಹೇಳೋಕ್ಕೆ ಹೋಗಲ್ಲ, ನಾನು ಸಾಕಷ್ಟು ವೀಡಿಯೋಸಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ತಿರ್ಗಾ ಹೇಳಲ್ಲ. ನೆಗೆಟಿವ್, ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಈ ಮೋಟರ್ ಸೈಕಲ್ ಏನಕ್ಕೆ ಫೇಮಸ್ ಅಂತ. ನೋಡೋಕ್ಕೆ ಚೆನ್ನಾಗಿದೆ, ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ, ಸಸ್ಪೆನ್ಷನ್ ಸಖತ್ತಾಗಿದೆ, ಇದರಲ್ಲಿ ಕಂಫರ್ಟ್ ಸಖತ್ತಾಗಿದೆ. ಸೊ ದಟ್ ಈಸ್ ವೈ ಪೀಪಲ್ ಬೈ ದಿಸ್ ಮೋಟರ್ ಸೈಕಲ್. ಆಲ್ಸೋ ಟ್ರ್ಯಾಮ್ ಬ್ಯಾಜಿಂಗ್ ಬೇರೆ, ಸೊ ಅದಕ್ಕೋಸ್ಕರ ತುಂಬ ಜನ ತೊಗೋತಾರೆ. ಜನರಲಿ ನೀವು ರಿವ್ಯೂ ಮಾಡಾದಮೇಲೆ ಎರಡು ಥರ ಪರ್ಸನ್ ನೀವು ನೋಡ್ತೀರಾ. ಒಂದು ಆಬ್ವಿಯಸ್ಲಿ ಇಸ್ ಸಮ್ವನ್ ಹೂ ಸೇಸ್ ದ್ಯಾಟ್ ಈಸ್ ಮೋಟರ್ ಸೈಕಲ್ ಇಸ್ ವೆರಿ ವೆರಿ ಗುಡ್ಡು, ಆ್ಯಂಡ್ ಇನ್ನೊಂದು ಪರ್ಸನ್ನು ಯಾವಾಗಲೂ ಅವನು ಮೋಟರ್ ಸೈಕಲ್ ಸರಿ ಇಲ್ಲ, ನೀವು ತೊಗೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲಿಲ್ಲ ಅಂತ ಆ ಥರ ಹೇಳಕ್ಕೆ ಹೋಗ್ತಾನೆ. ಸೊ ಏನಕ್ಕೆ ಈ ಥರ ನೀವು ಜನರಲಿ ನೋಡ್ತೀರಾ ಅಂದರೆ, ದ ಫಸ್ಟ್ ಪರ್ಸನ್ ಯಾಕೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಅಂದರೆ, ಇಟ್ ಡಸಂಟ್ ಮೀನ್ ದ್ಯಾಟ್ ಅವ್ನಿಗೆ ಎಲ್ಲನೂ ಸೂಪರಾಗಿತ್ತು ಅಂತ ಅಲ್ಲ, ಬಟ್ ಒಂದು ಅವ್ನ ಲಕ್ಕಿಗೆ ಈ ಮಾಡಲಲ್ಲಿ ಬರುವಂಥ ಮೋಟರ್ ಸೈಕಲಲ್ಲಿ ಅವ್ನಿಗೇನು ಇಶ್ಯೂಸ್ ಬಂದಿರಲ್ಲ, ಆರ್ ಇಶ್ಯೂಸ್ ಬಂದಿದ್ದರೂ ಒಂದು ರಿಸಾಲ್ವ್ ಆಗಿರುತ್ತೆ. ಓಕೆನಾ? ಆರ್ ಆ ಇಶ್ಯೂಸ್ ಈವನ್ ಪರ್ಸಿಸ್ಟೆಂಟ್ ಇದ್ರೂ ಮೇ ಬಿ ಅವನಿಗೆ ಅದು ಬಾದರ್ ಆಗ್ತಾಯಿಲ್ಲ ಆ ಇಶ್ಯೂಸು. ಸೊ ಆ ಥರ ಕೇಸಲ್ಲಿ ಈವನ್ ನಿಮಗೆ ಕೆಲವರು ನಾನು ನೋಡಿದ್ದೀನಿ ಸ್ಕ್ರ್ಯಾಮ್ಲರ್ 400Xಲ್ಲಿ ರಿವ್ಯೂ ಮಾಡಬೇಕಾದ್ರೆ ಚೆನ್ನಾಗಿಲ್ಲ ಆ್ಯಂಡ್ ಆಲ್ ದೋಸ್ ಇಶ್ಯೂಸು ಅಂತೆಲ್ಲ ಹೇಳೋದು ನೋಡಿದ್ದೀನಿ. ಬಿಕಾಸ್ ಅವ್ರಿಗೆ ಬ್ಯಾಡ್ ಲಕ್ ಆಗಿರ್ಬೋದು ಒಂದು. ಓಕೆನಾ? ಲಕ್ ಚೆನ್ನಾಗಿರಲಿಲ್ಲ, ಅವ್ರಿಗೆ ಇಶ್ಯೂಸ್ ಬಂದಿರುತ್ತೆ, ಆ ಇಶ್ಯೂಸ್ ಮೇ ಬಿ ರಿಸಾಲ್ವ್ ಆಗಿರಲ್ಲ ಒಂದು, ಆರ್ ಆ ಇಶ್ಯೂಸ್ ಬಂದು ಕೆಲವ್ರಿಗೆ ಮೇ ಬಿ ತುಂಬ ಬಾದರ್ಸಮ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಅವರು ಮೋಟರ್ ಸೈಕಲ್ ಚೆನ್ನಾಗಿಲ್ಲ ಅಂತೆಲ್ಲ ಹೇಳಿರ್ಬೋದು. ಎನಿ ಮೋಟರ್ ಸೈಕಲ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳೋದಾದರೆ ಐ ವುಡ್ ಸೇ ಈ ಎರಡು ಥರ ರೈಡರ್ಸ್ ಇರ್ತಾರೆ ನಿಮಗೆ. ನಾನು ಆಬ್ವಿಯಸ್ಲಿ ದ ಫಸ್ಟ್ ಕ್ಯಾಟಗರಿನೇ, ಬಿಕಾಸ್ ನನಗೆ ಇಶ್ಯೂಸ್ ಬಂದೇ ಇಲ್ಲ ಅಂತಲ್ಲ, ಸಣ್ಣ ಪುಟ್ಟ ಬಂದಿರ್ಬೋದು. ಐ ಮೀನ್ ನನಗಂತೂ ಅಷ್ಟು ಹೈಲೈಟ್ ಮಾಡೋ ಥರ ಏನೂ ಇಲ್ಲ, ಬಟ್ ಸ್ಟಿಲ್ ಬಂದಿದೆ, ಅದನ್ನು ಹೇಳ್ತೀನಿ ಈಗ ವೀಡಿಯೋದಲ್ಲಿ. ಬಟ್ ಡೆಫಿನೆಟ್ಲಿ ಇಟ್ ಡಿಂಟ್ ಬಾದರ್ ಮಿ ಮಚ್ ಇಫ್ ಇಟ್ ಹ್ಯಾಸ್ ಬಿನ್ ರಿಮೈನ್ಡ್ ಪರ್ಸಿಸ್ಟೆಂಟ್ ಆರ್ ಬೇಸಿಕಲಿ ಇಶ್ಯೂಸು ರಿಸಾಲ್ವ್ ಆಯಿತು. ಸೊ ದಟ್ ಈಸ್ ವೈ ಮೋಸ್ಟ್ಲಿ ನಾನು ಹ್ಯಾಪಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ಬಟ್ ನೀವು ಯು ಡೋಂಟ್ ಮಿಸ್ಟೇಕ್ ಮೀ ಫಾರ್ ಟೆಲಿಂಗ್ ದ್ಯಾಟ್ ಬಿಕಾಸ್ ನಾನು ಈ ಮೋಟರ್ ಸೈಕಲ್ ಓನ್ ಮಾಡ್ತೀನಿ, ಸೊ ಅದ್ರ ಬಗ್ಗೆ ಕೆಟ್ಟದಾಗಿ ಹೇಳಲ್ಲ ಅಂತ ಅದಕ್ಕೋಸ್ಕರ ಅಂತ ಅನ್ಕೋಬೇಡಿ. ನನಗೆ ಏನೂ ಆ ಥರ ಅನುಭವ ಆಗಿಲ್ಲ ಆ್ಯಕ್ಚುಲಿ. ಓಕೆನಾ? ಸೊ ಇಟ್ ಇಸ್ ನಾಟ್ ದ್ಯಾಟ್ ದಿಸ್ ಮೋಟರ್ ಸೈಕಲ್ ಇಸ್ ಸೂಪರ್ ಗುಡ್ಡು, ಇದು ಬೇರೆ ಮೋಟರ್ ಸೈಕಲ್ಗಿಂತ ಬೆಟರ್ ಅಂತೆಲ್ಲ ಏನೂ ಹೇಳ್ತಾ ಇಲ್ಲ. ನಾನು ಎಲ್ಲ ಮೋಟರ್ ಸೈಕಲ್ನ ಈಕ್ವಲಾಗಿ ಟ್ರೀಟ್ ಮಾಡ್ತೀನಿ, ಆ್ಯಂಡ್ ಎವ್ರಿ ಮೋಟರ್ ಸೈಕಲ್ ಹ್ಯಾಡ್ಸ್ ಇಟ್ಸ್ ಓನ್ ಪರ್ಪಸ್ ಅಂತ ನಾನು ಬಿಲೀವ್ ಮಾಡ್ತೀನಿ ಪರ್ಸ್ನಲಿ. ಸೊ ನಂದು ಯೂಸ್ ಕೇಸು ಬೇಸಿಕಲಿ ಈ ಮೋಟರ್ ಸೈಕಲ್ ಕ್ಯಾಶುವಲ್ ಯೂಸ್ ಕೇಸ್ಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಆ ಯೂಸ್ ಕೇಸಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ಆ್ಯಂಡ್ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ಥರ ಯೂಸು, ನನಗೆ ಟೂರಿಂಗ್ ಮಾಡೋ ಪಾಯಿಂಟ್ ಆಫ್ ವ್ಯೂಯಿಂದನೂ ಏನು ಇಶ್ಯೂ ಬಂದಿಲ್ಲ, ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಎನಿವೆ, ಟೈಮ್ ವೇಸ್ಟ್ ಮಾಡೋದು ಬೇಡ ನಾನೀಗ. ಸೊ ಮೇಯ್ನ್ಲಿ ಈ ವಿಡಿಯೋದಲ್ಲಿ ನಾನು 10,000 ಕಿಲೋಮೀಟರ್ಸಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ ಹೊರತು ನಿಮಗೆ ತಿರ್ಗಾ ಪಾಸಿಟಿವ್ಸು ಆರ್ ನೆಗೆಟಿವ್ಸ್ ಬಗ್ಗೆ ಹೈಲೈಟ್ ಮಾಡ್ತಾ ಕೂತ್ಕೊಳ್ಳೋಣ. ಓಕೆನಾ? ಫಸ್ಟ್ ಆಫ್ ಆಲ್ ಟಯರ್ ಬಗ್ಗೆ ಹೇಳೋದಾದರೆ, ಟಯರ್ ಏನು ನನಗೇನೋ ಬದಲಾವಣೆ ಆಗಿಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಐ ವುಡ್ ಸೇ ದಟ್ ಟಯರ್ ಇಂಪ್ರೂವ್ ಆಗ್ತಾನೆ ಹೋಗಿದೆ. ಐ ನೋ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ದಟ್ ಈ ಮೋಟರ್ ಸೈಕಲಲ್ಲಿ ಟಯರ್ ಚೆನ್ನಾಗಿಲ್ಲ, ಮಾಡಿಫೈ ಮಾಡುವಂಥ. ನಾನು ಐ ಹ್ಯಾಡ್ ಪ್ಲ್ಯಾನ್ಸ್ ಆಫ್ ಮಾಡಿಫೈಯಿಂಗ್ ದಿಸ್ ಟಯರು, ಬಟ್ ಸ್ಟಿಲ್ ಏನು ಪ್ರಾಬ್ಲಮ್ ಅಂದರೆ ನನಗೆ ಕರೆಕ್ಟ್ ಸೆಟ್ ಆಫ್ ಟಯರ್ ಸಿಗ್ತಾ ಇಲ್ಲ, ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಕೊಡೋ ಥರ. ಬಟ್ ಈ ಟಯರು ಟು ಬಿ ವೆರಿ ಆನೆಸ್ಟು ತುಂಬ ಕೆಟ್ಟದಾಗೂ ಇಲ್ಲ, ತುಂಬ ಚೆನ್ನಾಗೂ ಇಲ್ಲ ಅಂತಲೂ ಹೇಳ್ತೀನಿ ನಾನು. ಲೈಕ್ ಇಟ್ಸ್ ಆ್ಯಾವ್ರೇಜ್ ಟಯರ್ಸ್. ಲೈಕ್ ಐ ನೋ ರೈನ್ ಕಂಡೀಷನ್ಸಲ್ಲಿ ಪರ್ಸ್ನಲಿ ನನಗೆ ಅಷ್ಟೊಂದು ಏನು ಕೆಟ್ಟದಾಗಿ ಫೀಲ್ ಆಗಿಲ್ಲಪ್ಪ ಪರ್ಸ್ನಲಿ. ಇಟ್ಸ್ ಓಕೆ, ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದೆ ರೈನಿ ಕಂಡೀಷನಲ್ಲಿ. ರೋಡ್ ಕಂಡೀಷನಲ್ಲಂತೂ ಇಟ್ಸ್ ಗುಡ್ ಇನಫ್ ನನ್ನ ಪ್ರಕಾರ. ಆಫ್ ರೋಡಲ್ಲೇ ಆ್ಯಾವ್ರೇಜ್ ಆಗೇನು, ಆ್ಯಂಡ್ ಹೈವೇಸಲ್ಲಿ ನನ್ನ ಪ್ರಕಾರ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ಮೀ. ಹೈವೇಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ನನಗೆ ಇನ್ನೂ ಒಳ್ಳೆ ಟಯರ್ಸು ಸಿಕ್ಕಿಲ್ಲ ಯಾವುದು ಬೇರೆ ಕಂಪನಿಯಿಂದ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಸ್ಟಿಕ್ಡ್ ವಿತ್ ಟಯರ್ಸ್ ದಿಸ್ ಟಯರ್ ಓನ್ಲಿ, ಆ್ಯಂಡ್ ಐ ಥಿಂಕ್ ಇದು ಇನ್ನೂ ತುಂಬ ಬಾಳಿಕೆ ಲೈಫ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ದಟ್ ಈಸ್ ಮೈ ಪಾಯಿಂಟ್ ರಿಗಾರ್ಡಿಂಗ್ ದ ಟಯರ್. ಸೊ ಅದು ಬಿಟ್ಟರೆ ಐ ವುಡ್ ಸೇ ಏನಾದರೂ ವೇರಿಯಬಲ್ಸ್ ಆಗಿದೆಯಾ ಅಂದರೆ ನಂದು ಬೇರೆ ಯಾವುದು ಲೈಕ್ ಬ್ರೇಕ್ ಪ್ಯಾಡ್ಸು ಇನ್ನೂ ರಿಮೈನಿಂಗ್ ಇದೆ. ಬ್ರೇಕಿಂಗ್ ಬಗ್ಗೆ ನಾನು ಸಪ್ರೇಟಾಗಿ ಬರ್ತೀನಿ, ಬಟ್ ಬ್ರೇಕ್ ಪ್ಯಾಡ್ಸ್ ಇನ್ನೂ ವೇರ್ಔಟ್ ಆಗಿಲ್ಲ. ನಂದು ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಮುಂದೆ ಹಾಕಿದೆ, ಇನ್ನೂ ವೇರ್ಔಟ್ ಆಗಿಲ್ಲ. ಅದಕ್ಕೆ ಕಾರಣಗಳನ್ನ ಹೇಳ್ತೀನಿ ನಾನು, ಡೋಂಟ್ ವರಿ. ಬಟ್
ದ ವೇರಿಯಬಲ್ಸ್ ಅಂದರೆ ದ ಪಾರ್ಟ್ಸ್ ವಿಚ್ ಗೆಟ್ಸ್ ಎಕ್ಸಾಸ್ಟೆಡ್ ಡ್ಯೂರಿಂಗ್ ದ ಟ್ರಿಪ್ 10,000 ಕಿಲೋಮೀಟ್ರು ನನಗೆ ಪರ್ಸ್ನಲಿ ಏನೂ ಆಗಿಲ್ಲ, ಯಾವುದೂ ವೇರ್ ಔಟ್ ಆಗಿಲ್ಲ. ಸೊ ಬ್ರೇಕ್ ಪ್ಯಾಡ್ಸು ರಿಮೈನಿಂಗ್ ಇದೆ. ಅದು ಬಿಟ್ಟರೆ ಕೆಲವು ಸಣ್ಣ ಪುಟ್ಟ ಇಶ್ಯೂಸ್ ಬಗ್ಗೆ ಜನರಲಿ ಜನ ಹೈಲೈಟ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಬೇಗ ಹೇಳ್ಬಿಡ್ತೀನಿ ನಾನು. ಫಸ್ಟ್ ಆಫ್ ಆಲ್ ದ ಸ್ಟಾಲಿಂಗ್ ಇಶ್ಯೂ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಸ್ಟಾಲಿಂಗ್ ಇಶ್ಯೂ ನನಗೆ ಐ ವುಡ್ ಸೇ ಅಷ್ಟೊಂದು ಆಗಿಲ್ಲ, ಬಟ್ ಒಂದ್ಸಲಿ ಡ್ಯೂರಿಂಗ್ ದ ಸ್ಟಾರ್ಟು ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ಜಾಸ್ತಿ ಅಂದರೆ ತುಂಬ ಜಾಸ್ತಿ ಅಲ್ಲ, ಬಟ್ ಎವ್ರಿ ಟೈಮ್ ಐ ವಾಸ್ ಅಬ್ಸರ್ವಿಂಗ್ ದಟ್. ಬಟ್ ಒಂದ್ಸಲಿ ECU ಅಪ್ಡೇಟ್ ಮಾಡಾದ್ಮೇಲಿಂದ ನಾನು ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ. ಆಗುತ್ತೆ, ಹಂಗಂತ ಆಗೋದೇ ಇಲ್ಲ ಅಂತಲ್ಲ. ವೆರಿ ಐ ವುಡ್ ಸೇ ಮೈನರ್ ನಿಮಗೆ ದಟ್ ಸ್ಟಾಲಿಂಗ್ ಇಶ್ಯೂ ನಾನು ನೋಡಿದ್ದೀನಿ. ದಟ್ ಈಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಇಂಡಿಕೇಟರ್ ಫಾಗು, ಅದು ಒಂದು ಇಶ್ಯೂ ತುಂಬ ಜನ ಹೈಲೈಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ನನಗೆ ಒಂದ್ಸಲಿ ಆಗಿತ್ತು. ಲಾಸ್ಟ್ ಇಯರು ನಾನು ತುಂಬ ಮಳೆಯಲ್ಲಿ ಗಾಡಿನ ಓಡಿಸಿದೆ. ಸೊ ಆವಾಗ ಇಂಡಿಕೇಟರ್ ನಂದು ರೇರ್ ಇಂಡಿಕೇಟರು ಫಾಗ್ ಆಗಿತ್ತು. ಸೊ ಅದಕ್ಕೆ ಆಬ್ವಿಯಸ್ಲಿ ನಾನು ಸರ್ವಿಸ್ ಸೆಂಟರ್ ಹೋದಾಗ ಏನೂ ಆಗಲ್ಲ ಅಂತೆಲ್ಲ ಹೇಳಿದರು. ಸೊ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಕಾಸ್ ಇಂಡಿಕೇಟರ್ ವರ್ಕ್ ಆಗ್ತಾಯಿತ್ತು, ಬಟ್ ಆ ಫಾಗ್ ಕಾಣ್ತಾಯಿತ್ತು. ಬಟ್ ಅಗೇನ್ ಆ ಇಂಡಿಕೇಟರ್ ಬಂದು ಎನಿವೇ ಸ್ವಲ್ಪ ಸ್ಮೋಕಿ ಇಂಡಿಕೇಟ್ರೆ, ಏನು ಅದೇನು ಕ್ಲಿಯರ್ ಗ್ಲಾಸ್ ಇಂಡಿಕೇಟರ್ ಅಂತೂ ಅಲ್ವೇ ಅಲ್ಲ. ಸೊ ನನಗೇನು ಅಷ್ಟು ದೊಡ್ಡ ಇಶ್ಯೂ ಅಂತ ಎನಿವೇ ನೋಡೋಕ್ಕಂತೂ ಅಷ್ಟೊಂದು ಕೆಡ್ದಾಗ ಕಾಣ್ತಾ ಇದ್ದ ಅಂತ ಅನಿಸಿಲ್ಲ. ಸೊ ನಾನು ಅದನ್ನ ಇಗ್ನೋರ್ ಮಾಡಿದೆ. ಅವ್ರು ಹೇಳಿದ್ರು ಸನ್ನಲ್ಲಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತ. ಆ್ಯಕ್ಚುಲಿ ಅದು ವರ್ಕ್ ಆಯಿತು, ನಿಜ ಹೇಳಬೇಕಂದ್ರೆ. ಸನ್ನಲ್ಲಿ ಇಟ್ಟಿದ್ದೆ ನಾನು, ಅಂದರೆ ಇನ್ ದ ಸೆನ್ಸ್ ಏನೂ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಅದು ಇವಾಗ ಸದ್ಯಕ್ಕಂತೂ ಏನೂ ಪ್ರಾಬ್ಲಮ್ ಇಲ್ಲ. ಅದು ದಟ್ ಐ ಆಮ್ ನಾಟ್ ಏಬಲ್ ಟು ಸಿ ಅದೇನು ಹೇಳಿ ಆ ಫಾಗ್ ಅಂತೂ ಕಾಣ್ತಾ ಇಲ್ಲ, ಮಾಯ ಆಗಿಬಿಟ್ಟಿದೆ. ಸೊ ಇವಾಗ ರೈನಿಂಗ್ ಸೀಸನು, ಇವಾಗ ಏನಾಗುತ್ತೆ ಅದ್ರ ಮೇಲೆ ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಒಪಿನಿಯನ್ ಕೊಡ್ತೀನಿ. ಸೊ ಅದು ಆಯಿತು, ಇನ್ಸ್ಟಾಲಿಂಗ್ ಆಯಿತು. ಅದು ಬಿಟ್ಟರೆ ನನಗೆ ಆ್ಯಕ್ಚುಲಿ ಒನ್ ಇಶ್ಯೂ ಬಂದಿತ್ತು, ಬಿಕಾಸ್ ಆಫ್ ವಿಚ್ ನಾನು ಶೋರೂಮ್ಗೆ ಹೋಗಿದ್ದೆ. ನೀವು ದ ಕೋನ್ ಸೆಟ್ ಅಲ್ಲ, ಬಟ್ ಇಲ್ಲಿ ಒಂದು ಸಿಲ್ವರ್ ಕಲರ್ ನಿಮಗೆ ಕಾಣ್ಬೋದು ನೋಡಿ. ಸೊ ಆ ಸಿಲ್ವರ್ ಕಲರು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು. ದಟ್ ಕೈಂಡ್ ಆಫ್ ಐ ಡೋಂಟ್ ನೋ ಏನು ಹೇಳ್ತಾರೆ ಅದು ಗೊತ್ತಿಲ್ಲ, ನಟ್ಟ ಏನೋ ಹೇಳ್ತಾರೆ ಗೊತ್ತಿಲ್ಲ. ಸೊ ಅದು ಲೂಸ್ ಆಗಿಬಿಟ್ಟಿತ್ತು. ಸೊ ಅದನ್ನು ಒಂದ್ಸರಿ ಟೈಟ್ ಮಾಡಿದೆ. ಸೊ ದಟ್ ವಾಸ್ ದ ಓನ್ಲಿ ಥಿಂಗು, ಬಿಕಾಸ್ ಜನರಲಿ ಅವ್ರು ಹೇಳೋ ಪ್ರಕಾರ ಅದು ಲೂಸ್ ಆಗಬಾರ್ದು, ಲೈಕ್ 20,000-30,000 ಕಿಲೋಮೀಟರ್ ತನಕ ಲೂಸ್ ಆಗಲ್ಲ ಅಂತ ಹೇಳಿದರು. ಸೊ ಅದು ಒಂದು ಲೂಸ್ ಆಗಿತ್ತು ನನಗೆ. ಸೊ ಅದು ಒಂದೇ ನಾನು ಅಬ್ಸರ್ವ್ ಮಾಡಿದ್ದು, ವಿಚ್ ಐ ಥಿಂಕ್ ಲೂಸ್ ಆಗಿ ಬಂದಿದ್ದು, ವಿಚ್ ವಾಟ್ ಎವರ್ ಪಾರ್ಟು. ನನಗೆ ನಟ್ಟು ಬೋಲ್ಟ್ ಏನೋ ಯಾವತ್ತೂ ಲೂಸ್ ಆಗಿಲ್ಲ. ಸೊ ದಿಸ್ ವಾಸ್ ದ ಓನ್ಲಿ ಥಿಂಗ್ ವಿಚ್ ನಂಗೆ ಲೂಸ್ ಆಗಿತ್ತು. ಅಣ್ಣ ಏನಣ್ಣ ನೀವು ಸ್ಲೋಗಿ ಎಲ್ಲ ಹೋಗ್ಬೇಕಂತ ಇದೆಯಣ್ಣ. ಓಕೆ, ಸೊ ದಟ್ ಇಸ್ ದ ಓನ್ಲಿ ಥಿಂಗು. ಸೊ ಆಬ್ವಿಯಸ್ಲಿ ಇದು ಬಿಟ್ಟರೆ ನನಗೆ ಬೇರೆ ಏನು ಲೈಕ್ ವೇರ್ಔಟ್ಸು ವೇರಿಯಬಲ್ಸು ಏನೂ ಆಗಿಲ್ಲ. ಮೋಟರ್ ಸೈಕಲ್ ನಿಜ ಹೇಳ್ಬೇಕಂದ್ರೆ ರಸ್ಟಿಂಗ್ ಏನಾದ್ರು ಆಗಿದೆ ಅಂದರೆ ನನಗಂತೂ ಅಬ್ಸರ್ವ್ ಮಾಡೋ ಥರ ಏನೂ ನನಗೆ ಕಾಣ್ತಾ ಇಲ್ಲ ರಸ್ಟಿಂಗು ಇಶ್ಯೂ. ಆ್ಯಕ್ಚುಲಿ ಮೋಟರ್ ಸೈಕಲು 2 ಪಾಯಿಂಟಿಂದ ಸ್ಟ್ಯಾಂಡ್ ಔಟ್ ಆಗ್ತಾ ಇದೆ. ಆ್ಯಂಡ್ ಒನ್ ಆಫ್ ದ ರೀಸನ್ ನನಗೆ ಐ ಲವ್ ದಿಸ್ ಮೋಟರ್ ಸೈಕಲ್ ಈಸ್ ಬಿಕಾಸ್ ಈ ಮೋಟರ್ ಸೈಕಲ್ ಒಂದು ನೋಡೋಕ್ಕಂತೂ ಯಾವಾಗಲೂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಸೂಪರ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಕ್ಚುಲಿ ದಟ್ ಈಸ್ ಸಮಥಿಂಗ್ ವಿಚ್ ಐ ಲವ್ ಔಟ್ ದಿಸ್ ಮೋಟರ್ ಸೈಕಲು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಕಂಫರ್ಟ್. ಸೊ ಕಂಫರ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಈ ಮೋಟರ್ ಸೈಕಲ್. ಸೊ ಎರಡೂ ಆ್ಯಂಗಲಿಂದ ಐ ಡೋಂಟ್ ಥಿಂಕ್ ನನಗೇನು ಕಂಪ್ಲೇಂಟ್ ಆಗಿಲ್ಲ. ಪವರ್ ಲಾಸೂ ಏನೂ ಆಗಿಲ್ಲ. ನನಗೆ ಫಸ್ಟು ಯಾವ ಥರ ಪವರ್ ಫೀಲ್ ಆಗ್ತಾಯಿತ್ತು ದ ಸೇಮ್ ವೇ ನನಗೆ ಫೀಲ್ ಆಗ್ತಾಯಿದೆ. ಸೊ ಏನು ಡಿಫ್ರೆನ್ಸ್ ಆ ಪಾಯಿಂಟಲ್ಲಿ ಇಲ್ಲ. ಸೊ ನಾವು ಇವಾಗ ಸ್ವಲ್ಪ ಬಿಗರ್ ಪಾಯಿಂಟ್ಸಿಗೆ ಬರೋಣ, ಆ್ಯಂಡ್ ವಿಚ್ ಪೀಪಲ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಬಿಫೋರ್ ಬೈಯಿಂಗ್ ದಿಸ್ ಮೋಟರ್ ಸೈಕಲ್ 10,000 ಕಿಲೋಮೀಟರ್ ಏನೋ ಚೇಂಜ್ ಆಯಿತಾ ಅಂತ. ಸೊ ಆ 5 ಪಾಯಿಂಟ್ ಇದೆ. ಆ 5 ಪಾಯಿಂಟ್ನ ಡಿಸ್ಕಸ್ ಮಾಡಿಬಿಡೋಣ, ಓಕೆನಾ. ಫಸ್ಟ್ ಪಾಯಿಂಟ್ ಬಂದು ವಿಚ್ ಲಾಟ್ ಆಫ್ ಪೀಪಲ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇಸ್ ದ ಮೈಲೇಜು. ಸೊ ಮೈಲೇಜ್ ಓವರ್ ದ ಪೀರಿಯಡು ಚೇಂಜ್ ಆಗಿದೆಯಾ ಇಲ್ವಾ, ಹೆಂಗೆ ಮೈಲೇಜ್ ಕೊಡ್ತಾ ಇದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಥಿಂಗ್ ನಾನು ಕ್ಲಿಯರ್ ಔಟ್ ಮಾಡಿಬಿಡ್ತೀನಿ ನಿಮಗೆ. ಇನ್ ಕೇಸ್ ಈ ಮೋಟರ್ ಸೈಕಲ್ನ ನೀವು ನೀವು ಮೈಲೇಜ್ಗೋಸ್ಕರ ಈ ಮೋಟರ್ ಸೈಕಲ್ ತೊಗೊಳ್ಳಲ್ಲ, ಬಟ್ 400 cc ಇಫ್ ಆರ್ ಪ್ಲ್ಯಾನಿಂಗ್ ಟು ಬೈ ಅ ಮೋಟರ್ ಸೈಕಲ್ಲು ಆ್ಯಂಡ್ ಅದರಿಂದ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ಡೆಫಿನೆಟ್ಲಿ ಈ ಮೋಟರ್ ಸೈಕಲ್ಲು ಆರ್ ಎನಿ ಟ್ರಯಾಂಪ್ ಮೋಟರ್ ಸೈಕಲ್ ತೊಗೊಳಕ್ಕೆ ಹೋಗ್ಬೇಡಿ. ಅಮಂಗ್ ಆಲ್ ದ 400 cc ನೀವು ರಾಯಲ್ ಎನ್ಫೀಲ್ಡು, ಹಾರ್ಲಿ ಡೇವಿಡ್ಸನ್ನು, KTM ಎಲ್ಲ ಚೆಕ್ಔಟ್ ಮಾಡಿದ್ರು ಐ ಥಿಂಕ್ ದಿಸ್ ಗಿವ್ಸ್ ದ ವರ್ಸ್ಟ್ ಮೈಲೇಜು. ರೀಸನ್ ಬೀಯಿಂಗು ಇದರದ್ದು ಪವರ್ ಮ್ಯಾಪಿಂಗ್ ಆ್ಯಕ್ಚುಲಿ. ಸೊ ಪವರ್ ಯಾವ ಥರ ಮ್ಯಾಪ್ ಮಾಡಿದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ 400 cc ಆದ್ರೂ ಇವಾಗ 350 cc ಇದೆ, ಬಟ್ 400 cc ಆದ್ರೂ ಅದು ಡೀಸೆಂಟ್ ಏನೋ ಪವರ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ. 40 bhp ಆ್ಯಂಡ್ 37 Nm ಆಫ್ ಟಾರ್ಕ್ ಒಂದು. ಆ್ಯಂಡ್ ಎಲ್ಲ ಪವರ್ ಬ್ಯಾಂಡಲ್ಲೂ ನಿಮಗೆ ಲೋ ಎಂಡು, ಮಿಡ್ ರೇಂಜು, ಟಾಪ್ ಎಂಡು ಎಲ್ಲದರಲ್ಲೂ ಅದು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ ಪವರ್ ಬ್ಯಾಂಡ್ಸ್ನ. ಸೊ ಅದರಿಂದ ಏನಾಗ್ತಾಯಿದೆ ಅಂದರೆ ಎಲ್ಲ ಕಡೆ ನಿಮಗೆ ಆ ಲೆವೆಲ್ ಪವರ್ ಕೊಡಬೇಕಂದ್ರೆ ವಿತ್ ಲೆಸರ್ cc ಆಬ್ವಿಯಸ್ಲಿ ಅದು ಜಾಸ್ತಿ ಫ್ಯೂಲ್ನ ತೊಗೊಳ್ಳೇಬೇಕಾಗುತ್ತೆ. ಸೊ ಅದರಿಂದ ಮೈಲೇಜ್ ಆಬ್ವಿಯಸ್ಲಿ ನಿಮಗೆ ಓವರಾಲ್ ನೀವು ಏನೇ ಚೆನ್ನಾಗಿ ಓಡಿಸ್ತ್ರೂ ಅದು ನಿಮಗೆ ಮೈಲೇಜ್ ಜಾಸ್ತಿ ಕೊಡಲ್ಲ, ಓಕೆನಾ. ಸೊ ಅದನ್ನು ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತಾ ಇದ್ದೀನಿ ನಿಮಗೆ. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಟು ಎಕ್ಸ್ಟ್ರಾಕ್ಟ್ ದ ಬೆಸ್ಟ್ ಮೈಲೇಜ್ ಔಟ್ ಆಫ್ ದಿಸ್ ಮೋಟರ್ ಸೈಕಲು ನಾನೇನು ಕಲ್ತಿರೋದು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಎಷ್ಟು ಮೈಲೇಜ್ ಸಿಗ್ತಾಯಿತ್ತು ಅಂತ ಕೇಳೋದಾದರೆ ನನಗೆ ಫಸ್ಟ್ ಸರ್ವಿಸ್ಗಿಂತ ಮೊದಲು ಐ ಥಿಂಕ್ 19 to 22 ಅರೌಂಡ್ ಮೈಲೇಜ್ ಕೊಡ್ತಾಯಿತ್ತು. ಫಸ್ಟ್ ಸರ್ವಿಸ್ ಆದಮೇಲೆ ಅರೌಂಡ್ 24 to 25.
ಸೆಕೆಂಡ್ ಸರ್ವಿಸ್ ಆದಮೇಲೆ ನನಗೆ ಆ್ಯಕ್ಚುಲಿ ಚೆನ್ನಾಗಿ ಮೈಲೇಜ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಐ ಥಿಂಕ್ ಅರೌಂಡ್ 26 to 27 ಆರ್ ಸಮ್ಟೈಮ್ಸ್ 28 ಮೈಲೇಜ್ ಕೊಡ್ತಾಯಿತ್ತು. ರೀಸೆಂಟ್ಲಿ ನಾನು ಟ್ರಿಪ್ ಮಾಡಿದ್ದೆ ನೋಡಿ ಕೋಲ್ಹಾಪುರ್ಗೆ. ಸೊ ಆ ಟ್ರಿಪ್ಪಲ್ಲಿ ನನಗೆ ಆ್ಯಕ್ಚುಲಿ ಸಕ್ಕದಾಗಿ ಮೈಲೇಜ್ ಕೊಡ್ತು, ಅರೌಂಡ್ 32 ಮೈಲೇಜ್ ಕೊಡ್ತು ಆ್ಯಕ್ಚುಲಿ. ಬಟ್ ಆ ರೋಡ್ಸು ತುಂಬ ಚೆನ್ನಾಗಿತ್ತು ಆ್ಯಂಡ್ ದಟ್ ಈಸ್ ವೈ ಐ ಗಾಟ್ ವೆರಿ ಗುಡ್ ಮೈಲೇಜ್ ಅಂತ ಹೇಳ್ತೀನಿ. ಸೊ ಆ ಥರ ನಿಮಗೆ ಮೈಲೇಜ್ ಸಿಗಬೇಕಾದ್ರೆ ಯಾವ ಥರ ಓಡಿಸ್ಬೇಕು ಅಂತ ಕೇಳೋದಾದರೆ ನಂದು ಅಗೇನ್ ದಿಸ್ ಇಸ್ ಮೈ ಒಪಿನಿಯನ್ ಅಷ್ಟೇ. ಐ ಆಮ್ ನಾಟ್ ಸೇಯಿಂಗ್ ಎಲ್ಲರಿಗೂ ಇದೇ ಥರ ಓಡಿಸಲೇಬೇಕು ಅಂತ ಏನೂ ಇಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಓಡಿಸಿ. ಬಟ್ ನಾನು ಈ ಥರ ಓಡಿಸಿದ್ದೀನಿ, ಅದಕ್ಕೋಸ್ಕರ ಈ ಥರ ಮೈಲೇಜ್ ಬಂದಿರ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಒಂದು ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ, ಈ ಗಾಡಿನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ಎಲ್ಲ ಕಡೆ ಪವರ್ ಕೊಡೋ ಥರ ಮಾಡಿದ್ದಾರೆ. ಸೊ ಇದ್ರದ್ದು ಥ್ರಾಟಲ್ ಇನ್ಪುಟ್ ಇದೆ ನೋಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಥ್ರಾಟಲ್ ಇನ್ಪುಟ್ ಆ್ಯಕ್ಚುಲಿ ನಿಮಗೆ ಮಜಾ ಕೊಡುತ್ತೆ ಸಖತ್ತು. ಎಸ್ಪೆಷಲಿ ನೀವು ಥ್ರಾಟಲ್ ಜಾಸ್ತಿ ಕೊಟ್ಬಿಟ್ರೆ ಸಡನ್ನಾಗಿ ಎಳೀತದೆ, ಫನ್ ಕೊಡುತ್ತೆ ಅದು. ನಾನು ಬೇರೆ ಮೋಟರ್ ಸೈಕಲಲ್ಲಿ ಇದನ್ನ ನೋಡಿಲ್ಲ ಈ ಥರ ಫನ್ ಕೊಡೋದು. ಎಸ್ಪೆಷಲಿ ಸ್ಕ್ರಾಮ್ಲರಲ್ಲಿ ಹಿಂದ್ಗಡೆ ಸ್ಪ್ರಾಕೆಟ್ ಬೇರೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇಟ್ ಗಿವ್ಸ್ ಮೋರ್ ಫನ್ ಆ್ಯಕ್ಚುಲಿ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಮೋಟರ್ ಸೈಕಲ್ ಎನಿವೆ. ಬಟ್ ಸ್ಟಿಲ್ ನೀವು ಅದನ್ನು ಓವರ್ ಯೂಸ್ ಮಾಡ್ತೀರಾ ಅಂದರೆ ಅದು ಮೈಲೇಜ್ ಡ್ರಾಪ್ ಆಗುತ್ತೆ. ಓವರ್ ಯೂಸ್ ಬಿಟ್ಟಾಕಿ ನೀವು ನಾರ್ಮಲಾಗಿ ನೀವು ಅನ್ನೆಸೆಸರಿಲಿ ಥ್ರಾಟಲ್ ನೀವು ಕೊಟ್ಟರೆ ಇದ್ರದ್ದು ಮೈಲೇಜ್ ಡೆಫಿನೆಟ್ಲಿ ಡ್ರಾಪ್ ಆಗುತ್ತೆ. ಸೊ ಥ್ರಾಟಲ್ ಇನ್ಪುಟ್ ಕೊಡಬೇಕಾದ್ರೆ ತುಂಬ ರಿಲ್ಯಾಕ್ಸ್ ಆ್ಯಂಡ್ ಆರಾಮಾಗಿ ಕೊಡಿ. ದಟ್ ಈಸ್ ಹೌ ನನ್ನ ಪ್ರಕಾರ ಈ ಗಾಡಿನ ರೈಡ್ ಮಾಡಬೇಕು ಇಫ್ ಯು ವಾಂಟ್ ಟು ಎಕ್ಸ್ಟ್ರಾಕ್ಟ್ ಮೈಲೇಜು. ನಾನು ಅದೇ ಥರ ಓಡಿಸ್ತೀನಿ. ದಟ್ ಈಸ್ ಫಸ್ಟ್ ಥಿಂಗು. ನೆಕ್ಸ್ಟು RPMs ನೀವು ಯಾವ ಥರ ಓಡಿಸ್ಬೇಕಂದ್ರೆ ತುಂಬ ಸಿಂಪಲ್ ಆಗಿಡೋದಾದರೆ ಆಬ್ವಿಯಸ್ಲಿ ನೀವು ತುಂಬ ಟಾಪ್ ಸ್ಪೀಡಲ್ಲಿ ಹೋಗಬೇಕಾದ್ರೆ ನೀವು RPMs ಬಗ್ಗೆ ನೋಡೋಕ್ಕಾಗಲ್ಲ ನೀವು. ಬಟ್ ನೀವು ಜನರಲಿ ಕ್ರೂಸಿಂಗ್ ಸ್ಪೀಡಲ್ಲಿ ಹೋಗಬೇಕಾದ್ರೆ ಐ ವುಡ್ ಸೇ 4500 to 5000 RPM ಅಲ್ಲಿ ದಟ್ 80-90 km/h ನೀವು ಓಡಿಸಿದ್ರೆ ಅವಾಗಲೂ ಒಳ್ಳೆ ಮೈಲೇಜ್ ಕೊಡುತ್ತೆ. ಲೋ ಎಂಡಲ್ಲಿ ನೀವು ನನ್ನ ಒಪಿನಿಯನಲ್ಲಿ 3000 to 3500. ಸೊ ಇಷ್ಟು ಇವಾಗ ನೋಡ್ಬೋದು ನೀವು, ಅಷ್ಟೇ ಇದೆ ಅದು. 3000 to 3500 ಅರೌಂಡು ಲೋ RPMsಲ್ಲಿ ನೀವು ಓಡಿಸಿ. ಸೊ ಆವಾಗ ನಿಮಗೆ ಡೀಸೆಂಟ್ ಮೈಲೇಜ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಅದನ್ನು ಹೇಳಬೇಕಂತ ಅನಿಸಲ್ಲ, ಬಟ್ ಆಬ್ವಿಯಸ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಗೇರ್ ಶಿಫ್ಟ್ಸು ನೀವು ಕರೆಕ್ಟಾಗೇ ಮಾಡಿ. ಐನೋ ಇದು ಟ್ರ್ಯಾಕ್ಟೇಬಲ್ ಮೋಟರ್ ಸೈಕಲು, ನೀವು ಯಾವ ಗೇರಲ್ಲಿದ್ರೂ ಇಟ್ ವಿಲ್ ಎಳೀತದೆ ಗಾಡಿ. ಬಟ್ ಸ್ಟಿಲ್ ನನ್ನ ಒಪಿನಿಯನ್ಲಿ ಕರೆಕ್ಟ್ ಗೇರಲ್ಲಿ ಇದ್ದಷ್ಟು ಐ ಥಿಂಕ್ ಇಟ್ ಈಸ್ ಗುಡ್ ಅಂತ ಅನ್ಕೋತೀನಿ. ಸೊ ಇದೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮಗೆ ಗುಡ್ ಇನಫ್ ಮೈಲೇಜ್ ಸಿಗುತ್ತೆ. ಸೊ ದ್ಯಾಟ್ ಈಸ್ ವಾಟ್ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಅಬ್ಸರ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಬಂದು ವೈಬ್ರೇಷನ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ನನಗಂತೂ ಅಷ್ಟು ದೊಡ್ಡ ಪಾಯಿಂಟ್ ಅಲ್ಲ, ಬಟ್ ಐ ನೋ ಲಾಟ್ ಆಫ್ ಪೀಪಲ್ ದೇ ಕೇರ್ ಅಬೌಟ್ ದಿಸ್ ಫ್ಯಾಕ್ಟರು. ಸೊ ನನ್ನ ಒಪಿನಿಯನ್ ಕೇಳೋದಾದರೆ ಆಬ್ವಿಯಸ್ಲಿ ವೈಬ್ರೇಷನ್ ಜಾಸ್ತಿ ಆಗಿದೆ. ಫ್ರಮ್ ಸ್ಟಾರ್ಟಿಂಗ್ ನನಗೆ ಏನು ಅನಿಸಿದೆ ವೈಬ್ರೇಷನ್ ಇತ್ತು, ಅವಾಗಕ್ಕೂ ಇವಾಗ ಕಂಪೇರ್ ಮಾಡೋದಾದರೆ ವೈಬ್ರೇಷನ್ ಡೆಫಿನೆಟ್ಲಿ ಜಾಸ್ತಿ ಆಗಿದೆ. ನಾನು ಟ್ರಿಪ್ ಮಾಡಿದ್ದೆ ನೋಡಿ, ಎಲ್ಲಿಂದ ನುಗ್ಗಿಸ್ತಾನೆ ಗುರು ಏನು ಮಾಡೋಕ್ಕಾಗುತ್ತೆ. ಸೊ ರೀಸೆಂಟ್ ಟ್ರಿಪ್ ಮಾಡಿದ್ದೆ ನೋಡಿ, ಅದರಲ್ಲಿ ಒಂದು ರೈಟ್ ಹೋಗ್ತಾರೆ ಅನ್ಸುತ್ತೆ ಅವರು. ಓಕೆ, ಇಲ್ಲಿ ಹೋಗ್ಬಿಡೋಣ. ಓಕೆ ಇವಾಗ BMW ಸೊ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ BMWಗೆ. ಇಲ್ಲಿಂದ ಹೋಗ್ಬಿಡೋಣ. ಸೊ ರೀಸೆಂಟ್ ಟ್ರಿಪ್ ಮಾಡಿದ್ದೆ ನೋಡಿ, ಅದರಲ್ಲಿ ನನಗೆ ಯಾವ ಥರ ವೈಬ್ರೇಷನ್ ಫೀಲ್ ಆಯಿತು ಅಂದರೆ, ಎಸ್ಪೆಷಲಿ ಹೈ ಸ್ಪೀಡಲ್ಲಿ ಫುಟ್ ಪ್ಯಾಗಲ್ಲಿ ವೈಬ್ರೇಷನ್ಸ್ ಫೀಲ್ ಆಯಿತು ಆ್ಯಂಡ್ ಸ್ವಲ್ಪ ಸೀಟಲ್ಲಿ ವೈಬ್ರೇಷನ್ ಫೀಲ್ ಆಯಿತು. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಬಟ್ ಅನಾಯಿಂಗ್ ಇತ್ತು ಅಂದರೆ ಪರ್ಸ್ನಲಿ ನನಗಂತೂ ಅನಾಯಿಂಗ್ ಇರಲಿಲ್ಲ. ಬಟ್ ಐ ಅಂಡರ್ಸ್ಟ್ಯಾಂಡು ಅದು ಡಿಪೆಂಡ್ಸ್ ಆನ್ ಈಚ್ ಎದರು, ಅವ್ರದ್ದು ಟಾಲರೆನ್ಸ್ ಎಷ್ಟಿದೆ ಡಿಪೆಂಡಿಂಗ್ ಆನ್ ದಟ್ ಅದು ನೀವು ಹೇಳಬೇಕಾಗುತ್ತೆ. ನೀವು ಹಾಂಡಾ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಮೇ ಬಿ ಇಟ್ ಈಸ್ ಅ ಬಿಟ್ ಟೂ ಮಚ್, ಆರ್ ಈವನ್ ಟ್ವಿನ್ ಸಿಲಿಂಡರ್ ಓಡಿಸ್ತಾ ಇದ್ದರೆ ಬಿಟ್ ಟೂ ಮಚ್ ಅಂತ ಅನ್ಸ್ಬೋದು. ನನಗೇನು ಅನಿಸಿಲ್ಲ. ಎಸ್ಪೆಷಲಿ ನಾನು ಸ್ಟಾರ್ಟಿಂಗ್ ನನ್ನ ಹತ್ರ ಹಂಟರ್ ಇತ್ತು, ಅದಂತೂ ಹೆವಿ ವೈಬ್ರೇಟ್ ಆಗ್ತಾಯಿತ್ತು. ಕಂಪೇರ್ ಟು ದಟ್ ಡೆಫಿನೆಟ್ಲಿ ತುಂಬ ಸ್ಮೂತ್ ಇದೆ ಇಂಜಿನು. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಐ ವುಡ್ ಸೇ ಅಮಂಗ್ ಆಲ್ ದ 400cc ಐ ಥಿಂಕ್ X440 ತುಂಬ ಸ್ಮೂತ್ ಇದೆ. ದಿಸ್ ವುಡ್ ಬಿ ಅರೌಂಡ್ ಸೆಕೆಂಡ್ ಇನ್ ಟರ್ಮ್ಸ್ ಆಫ್ ಸ್ಮೂತ್ನೆಸ್ ಅಂತ ಹೇಳ್ತೀನಿ. ಹಿಮಾಲಯನ್ಗಿಂತನೂ ಸ್ಮೂತ್ ಆಗಿದೆ. KTMಗಿಂತ ಅಂತೂ ತುಂಬಾ ಜಾಸ್ತಿ ಸ್ಮೂತ್ ಇದೆ. ಸೊ ಎನಿವೆ ವೈಬ್ರೇಷನ್ ಏನು ದೊಡ್ಡ ಇಶ್ಯೂ ಅಲ್ಲ. ಥರ್ಡ್ ಪಾಯಿಂಟ್ ಬಂದುಬಿಡೋಣ. ಅಗೇನ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನನ್ನ ಪ್ರಕಾರ ದಿಸ್ ಈಸ್ ವೇರ್ ಐ ಹ್ಯಾವ್ ಕಂಪ್ಲೇಂಟ್ಸ್ ಓವರ್ ದಿಸ್ ಮೋಟರ್ ಸೈಕಲು. ದಟ್ ಈಸ್ ಬೇಸಿಕಲಿ ಇದ್ರದ್ದು ಚೈನ್ ಸೆಟ್. ಓಕೆನಾ? ಸೊ ಇದ್ರದ್ದು ಚೈನ್ ಸೆಟ್ಟು ನಿಜ ಹೇಳ್ತಾ ಇದ್ದೀನಿ, ಗಾಡಿ ಸಖತ್ ಪ್ರೀಮಿಯಮ್ ಆಗಿದೆ ಓವರ್ ಆಲ್. ನಿಮಗೆ ಇನ್ ಟರ್ಮ್ಸ್ ಆಫ್ ಲುಕ್ ಆಗಿರಲಿ, ಫಿಟ್ ಆ್ಯಂಡ್ ಫಿನಿಶ್ ಆಗಿರಲಿ, ಈವನ್ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸು ಡೀಸೆಂಟಾಗಿ ಕೊಟ್ಟಿದ್ದಾರೆ ಫಾರ್ ದಿಸ್ ಪ್ರೈಸಿಂಗು. ಬಟ್ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಗೇರು ಚೆನ್ನಾಗಿದೆ. ಗೇರೂ ನಿಮಗೆ ಕ್ವಿಕ್ ಶಿಫ್ಟ್ ಆಗುತ್ತೆ, ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಬಟ್ ದ ಚೈನ್ ಸೆಟ್ ಇದೆ ನೋಡಿ, ಚೈನ್ ಸೆಟ್ ತುಂಬಾ ಆ್ಯಾವ್ರೇಜ್ ಕೊಟ್ಟಿದ್ದಾರೆ. ಐ ಹೋಪ್ ಐ ಮೀನ್ ದೇ ವರ್ಕ್ ಆನ್ ದಿಸ್ ಫಾರ್ ಶೋರ್. ಇದನ್ನು ಹೇಳಬೇಕಾಗಿಲ್ಲ ಅವರು. ನೆಕ್ಸ್ಟ್ ಮಾಡಲಲ್ಲಿ ಐ ಹೋಪ್ ದೇ ಅಪ್ಡೇಟ್ ದಿಸ್ ಚೈನ್ ಸೆಟ್. ಬಿಕಾಸ್ ಚೈನ್ ಸೆಟ್ ನಿಜ ಹೇಳ್ತಾ ಇದ್ದೀನಿ, ಮೇ ಬಿ XC ಚೈನ್ ಸೆಟ್ನ ಚೇಂಜ್ ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ 2024 ರಿಲೀಸ್ ಆಗಿರೋಂಥ ಮಾಡಲ್ ಆಗಿರಲಿ, ಅವ್ರು 2025 ರಿಲೀಸ್ ಆಗಿರೋ ಮಾಡಲ್ ಆಗಿರಲಿ, ಚೈನ್ ಸೆಟ್ ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಕ್ಚುಲಿ. ದ ಪ್ರಾಬ್ಲಮ್ ಏನು ಗೊತ್ತಾ, ನನ್ನ ಹತ್ರ ಇದಕ್ಕಿಂತನೂ ಚೀಪರ್ ಮೋಟರ್ ಸೈಕಲ್ ಇತ್ತು, ಹಂಟರ್. ಓಕೆನಾ? ಅದನ್ನು ನಾನು ಚೈನ್ ಲೂಪ್ ಮಾಡ್ತಾಯಿದ್ದೆ. ಇಟ್ಸ್ ನಾಟ್ ಲೈಕ್ ಚೈನ್ ಲೂಪ್ ಮಾಡ್ತಾನೆ ಇರಲಿಲ್ಲ ಅಂತಲ್ಲ, ಬಟ್ ಅಷ್ಟು ತಲೆ ಕೆಡ್ಸ್ಕೊಂಡು ಲೂಪ್ ಮಾಡ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲು. ಅಂದ್ರೂ ಅದು ನಂಗಂತೂ ಚೈನ್ ಸೆಟ್ ರಿಲೇಟೆಡ್ ಅಂತೂ ಇಶ್ಯೂಸ್ ಬರ್ತಾನೆ ಇರಲಿಲ್ಲ. ಬಟ್ ಇದರಲ್ಲಿ ಏನು
ಇಶ್ಯೂಸ್ ಅಂದರೆ ಫಸ್ಟ್ ಆಫ್ ಆಲ್ ನೀವು ಎವ್ರಿ 500 ಕಿಲೋಮೀಟ್ರಿಗೆ ನೀವು ಚೈನ್ ಲೂಪ್ ಮಾಡಲೇಬೇಕು. ಆ್ಯಂಡ್ ಬರೀ ಚೈನ್ ಲೂಪ್ ಮಾಡಿದ್ರೆ ಸಾಕಾಗಲ್ಲ, ನೀವು ಚೈನ್ ಟೈಟ್ನಿಂಗೂ ಮಾಡಬೇಕಾಗತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ನಾನೇನು ಮಾಡ್ತೀನಿ ಅಂದರೆ, ಐ ಡೋಂಟ್ ನೋ ನೀವು ಯಾವ ಥರ ನೀವು ನಿಮ್ಮ ಕೈಯಲ್ಲೇ ಮಾಡೋಕ್ಕಾಗತ್ತೆ ನೀವೇ ಮಾಡಿ. ಬಟ್ ನಾನೇನು ಮಾಡ್ತೀನಿ ಅಂದರೆ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲೇ ಫಸ್ಟ್ ಆಫ್ ಆಲ್ ಕ್ಲೀನ್ ಮಾಡಿಸ್ತೀನಿ ಚೈನ್ನ, ಆ್ಯಂಡ್ ದೆನ್ ಚೈನ್ ಲೂಪ್ ಮಾಡ್ತೀನಿ. ಆ್ಯಂಡ್ ಇನ್ ಕೇಸ್ ಸ್ವಲ್ಪ ಸ್ಲ್ಯಾಕ್ ಇದ್ದರೆ ಅದನ್ನ ಸ್ವಲ್ಪ ಟೈಟನ್ ಮಾಡ್ತೀನಿ. ಸೊ ಇದನ್ನು ನಾನು ತುಂಬ ರೆಗ್ಯುಲರ್ಲಿ ಆ್ಯಂಡ್ ರಿಲೀಜಿಯಸ್ಲಿ ಫಾಲೋ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಐ ಥಿಂಕ್ ಇದು ಗಾಡಿ ಜಾಸ್ತಿ ದಿನ ಬಾಳಿಕೆ ಬರ್ತಾಯಿದೆ ಅನಿಸುತ್ತೆ. ಅದರ್ವೈಸ್ ನೀವು ನಿಜವಾಗ್ಲೂ ಇರಿಟೇಟ್ ಆಗಿಬಿಡುತ್ತೆ. ಫಸ್ಟ್ ಆಫ್ ಆಲ್ ಆ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಚೈನು. ಆ್ಯಂಡ್ ನಿಮಗೆ ಅನಿಸುತ್ತೆ, ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಚೈನು ಸರಿಯಾಗಿ ಸ್ಮೂತಾಗಿ ವರ್ಕೌಟ್ ಆಗ್ತಿಲ್ಲ ಅಂತ. ಸೊ ದ್ಯಾಟ್ ಈಸ್ ರಿಯಲಿ ಡಿಸಪಾಯಿಂಟಿಂಗು. ನನಗೆ ಇದೊಂದು ನಿಜವಾಗ್ಲೂ ಅನಾಯ್ ಆಗಿದೆ. ಬಟ್ ಅಗೇನ್ ಇದು ಡೀಲ್ ಬ್ರೇಕರ್ ಅಂತ ಕೇಳೋದಾದರೆ ಡಿಪೆಂಡ್ಸ್. ಓಕೆನಾ, ನಿಮಗೆ ಅಗೇನ್ ಆ್ಯಂಡ್ ಅಗೇನ್ ಈ ಚೈನ್ನ ಲೂಪ್ ಮಾಡೋದು ಇಷ್ಟ ಇಲ್ಲ, ಏನು ಗುರು ಇದೇನು ದೊಡ್ಡ ತಲೆನೋ ಇದು ಅಂತ ಅನಿಸ್ಬಿಟ್ರೆ ಮೇ ಬಿ ಇದನ್ನು ಬೈ ಮಾಡೋಕ್ಕೆ ಹೋಗ್ಬಿಡಿ ನೀವು. ಬಟ್ ಪರ್ಸ್ನಲಿ ನನಗೇನು ಅನಿಸಿರೋದಂದರೆ ಇಟ್ ಈಸ್ ಓಕೆ, ನಾನು ಮಾಡ್ತೀನಿ ಚೈನ್ ಲೂಪ್ ಅಂತ. ಬಟ್ ಸ್ಟಿಲ್ ಐ ಪ್ರಿಫರ್ ದ್ಯಾಟ್ ಒಂದು ಬೆಟರ್ ಚೈನ್ ಸೆಟ್ಟು ಮತ್ತು ಚೈನ್ ಕೊಟ್ಟರೆ, ಇನ್ ಕೇಸ್ ಫ್ಯೂಚರಲ್ಲಿ ನನಗೆ ಆಪ್ಷನ್ ಇದ್ದರೆ, ಒಂದು ಆಫ್ಟರ್ ಮಾರ್ಕೆಟಿಂದ ಒಳ್ಳೆ ಆಪ್ಷನ್ ಇದ್ದರೆ, ಅಯ್ಯೋ ಏನು ಗುರು ಇವರು ಸಿಟಿಯಲ್ಲಿ ಓಡಿಸೋದು ಹೆವಿ ಕಷ್ಟಪ್ಪ. ಸೊ ಇದನ್ನು ಕಲಿಯೋದೇ ದೊಡ್ಡ ವಿಚಾರ. ಎನಿವೆ, ಸೊ ಆಫ್ಟರ್ ಮಾರ್ಕೆಟಲ್ಲಿ ಬೆಟರ್ ಆಪ್ಷನ್ ಸಿಗುತ್ತೆ ಫ್ಯೂಚರಲ್ಲಿ ನಾನು ನೋಡ್ತೀನಿ. ಆ್ಯಸ್ ಆಫ್ ನಾವು ನನಗೇನು ಆಪ್ಷನ್ಸ್ ಕಾಣ್ತಾ ಇಲ್ಲ. ಬಟ್ ಸ್ಟಿಲ್ ಐ ಥಿಂಕ್ ಇಫ್ ಯು ಹ್ಯಾವ್ ಟು ಮ್ಯಾನೇಜ್ ದಿಸ್ ಚೈನ್ ಸೆಟ್ಟು ನೀವು ರೆಗ್ಯುಲರ್ಲಿ ಲೂಪ್ ಮಾಡಬೇಕು. ಆ್ಯಂಡ್ ಮೇ ಬಿ ಮೋಸ್ಟ್ಲಿ ಸರ್ವಿಸ್ ಸೆಂಟರಲ್ಲಿ ನನ್ನ ಥರನೇ ನೀವು ಮಾಡಬೇಕಾಗ್ಬೋದು ಟು ಇನ್ಕ್ರೀಸ್ ದ ಲಾಂಗಿಟಿವಿಟಿ ಆಫ್ ದಿಸ್ ಚೈನ್ ಸೆಟ್ಟು, ಸ್ಪ್ರಾಕೆಟು, ಎವ್ರಿಥಿಂಗು. ಓಕೆನಾ. ನೆಕ್ಸ್ಟ್ ಅಗೇನ್ ಒನ್ ಮೋರ್ ಡಿಸಪಾಯಿಂಟಿಂಗ್ ಫ್ಯಾಕ್ಟರ್ ಬಂದು ಇದರದ್ದು ಐ ವುಡ್ ಸೇ ಬ್ರೇಕ್ಸ್. ಓಕೆನಾ. ಅಗೇನ್ ಇಟ್ಸ್ ನಾಟ್ ದ್ಯಾಟ್ ತುಂಬ ಜನ ಹೇಳೋ ಥರ ತುಂಬ ಕೆಟ್ಟದಾಗಿದೆ ಬ್ರೇಕಿಂಗ್ ಅಂತ, ಆ ಥರ ಅಲ್ಲ. ಬ್ರೇಕಿಂಗ್ ನಾನು ಏನು ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲು ಯಾವ ಥರ ಇದೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಇದರಲ್ಲಿ ಆಲ್ರೆಡಿ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಹಾಕಿದ್ದೀನಿ. ಸೊ ಅದರಿಂದ ಸ್ವಲ್ಪ ಬೆಟರ್ ಬ್ರೇಕಿಂಗ್ ಬೈಟ್ ಅಂತೂ ಸಿಗುತ್ತೆ ನಿಮಗೆ ಕಂಪೇರ್ ಟು ದಟ್ ಸ್ಪಾಂಜಿ ಆರ್ಗ್ಯಾನಿಕ್ ಪ್ಯಾಡ್ಸು. ಆ್ಯಂಡ್ ಆಲ್ಸೋ ಆರ್ಗ್ಯಾನಿಕ್ ಪ್ಯಾಡ್ಸು ಬೇಗ ವೇರ್ ಔಟ್ ಬೇರೆ ಆಗುತ್ತೆ, ಅಗೇನ್ ಆ್ಯಂಡ್ ಅಗೇನ್ ಚೇಂಜ್ ಮಾಡ್ತಾ ಇರಬೇಕು. ಸೊ ಇಟ್ ಈಸ್ ವೆರಿ ಇರಿಟೇಟಿಂಗು. ಸೊ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ತೊಗೊಂಡ್ರೆ ನಿಮಗೆ ಅದೂ ಕಮ್ಮಿ ಆಗುತ್ತೆ, ಅಷ್ಟು ಬೇಗ ವೇರ್ ಔಟ್ ಆಗೋಲ್ಲ ಕಂಪೇರ್ ಟು ದ ಆರ್ಗ್ಯಾನಿಕ್. ಬಟ್ ಹಂಗಂತ ನೀವು ಹಿಮಾಲಯನ್ದು ಬ್ರೇಕ್ ಪ್ಯಾಡ್ಸ್ಗೆ ಕಂಪೇರ್ ಮಾಡಬೇಡಿ. ಅದರದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ರೇಕ್ ಪ್ಯಾಡು. ಐ ಹರ್ಡ್ ಅರೌಂಡ್ 3500, ಬಟ್ ಅದು ವರ್ತ್ ಇಟ್ ಇದೆ. ಬಿಕಾಸ್ ಅದು ಅರೌಂಡ್ 15,000 ಕಿಲೋಮೀಟರ್ ತನಕ ಅದು ಬರುತ್ತೆ. ಇದು ನನಗೆ ಗೊತ್ತಿಲ್ಲ. ಐ ಹೋಪ್ ನಾನು ಇದನ್ನು 15,000 ಕಿಲೋಮೀಟರ್ ಥರ ತನಕ ಬರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನೋಡೋಣ ಎಷ್ಟು ಬರುತ್ತೆ ಅಂತ. ಸದ್ಯಕ್ಕಂತೂ ನಾನು ಇವಾಗ ಚೆಕ್ ಮಾಡಿಸ್ದೆ ಆ್ಯಕ್ಚುಲಿ, ಏನು ಇಶ್ಯೂಸ್ ಬಂದಿರಲಿಲ್ಲ. ಸೊ ದ ಥಿಂಗ್ ಅಬೌಟ್ ದಿಸ್ ಬ್ರೇಕಿಂಗ್ ಏನು ಅಂದರೆ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಡ್ತೀನಿ. ಓಕೆನಾ. ಸೊ ಬ್ರೇಕಿಂಗು ನೀವು ಒಂದು ನಾರ್ಮಲಾಗಿ ಬ್ರೇಕ್ ಮಾಡಬೇಕಾದ್ರೆ ನಿಮ್ಗೆ ಏನೂ ಅನಿಸಲ್ಲ, ಸಿಟಿಯಲ್ಲಿ ನಾರ್ಮಲಾಗಿ ಬ್ರೇಕ್ ಮಾಡಬೇಕು ಏನು ಅನಿಸಲ್ಲ. ಬಟ್ ನಿಮಗೆ ಸಡನ್ನಾಗಿ ಎಮರ್ಜೆನ್ಸಿ ನೀವು ಬ್ರೇಕ್ ಮಾಡಬೇಕಂತ ಇದ್ದೀರಾ, ಆರ್ ಅದೇ ಎಮರ್ಜೆನ್ಸಿ ಅಂದರೆ ನಾನು ಹೇಳ್ತಾ ಇರೋದು ಏನೋ ಒಂದು ಸಡನ್ ಅಂತ ಹೇಳ್ತಾ ಇಲ್ಲ. ಬಟ್ ಜನರಲಿ ನಿಮಗೆ ನೋಡ್ಬಿಡ್ತೀರೋ ಬ್ರೇಕ್ ಹಾಕೋಣ ಅಂತ ಇರ್ತೀನಿ ನೋಡಿ, ಆವಾಗ ಇದು ಪ್ರಿಸಿಷನ್ ಬ್ರೇಕಿಂಗ್ ಮಾಡಲ್ಲ. ಸೊ ನಾನು ಇದನ್ನು ಕಂಪೇರ್ ಮಾಡೋದಾದರೆ ಲೈಕ್ ಹಿಮಾಲಯನ್ ಥರ ಹಿಮಾಲಯನ್ ಗಾಡಿಯಲ್ಲಿ ನಿಮಗೆ 27 ವೀಲ್ ಇದೆ ಮುಂದುಗಡೆ. ಅದರಲ್ಲಿ ಐ ಡೋಂಟ್ ಥಿಂಕ್ ರೇಡಿಯಲ್ ಕ್ಯಾಲಿಪರು ಇಲ್ಲ ನಿಮಗೆ. ಅದರಲ್ಲಿ ನಾರ್ಮಲ್ 2 ಪಿನ್ ಕ್ಯಾಲಿಪರ್ ಇದೆ. ಪ್ಲಸ್ ಗಾಡಿ ವೆಯ್ಟ್ ಜಾಸ್ತಿ, ಗಾಡಿ ವೀಲ್ ಬೇಸ್ ಜಾಸ್ತಿ, ಬಟ್ ಸ್ಟಿಲ್ ಅದು ತುಂಬ ಪ್ರಿಸೈಸಾಗಿ ಬ್ರೇಕ್ ಮಾಡೋದೆ. ಈ ಗಾಡಿ ಐ ಡೋಂಟ್ ನೋ ಏನಕ್ಕೆ ವೆಯ್ಟು ಕಮ್ಮಿ ಇದೆ, ವೀಲ್ ಬೇಸು ಕಮ್ಮಿ ಇದೆ, ಟಯರು 19 ಇಂಚಸ್ ಇದೆ, ರೇಡಿಯಲ್ ಕ್ಯಾಲಿಪರ್ ಬೇರೆ. ಬಟ್ ಇದರಲ್ಲಿ ಏನು ನನಗೆ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಅಂದರೆ, ಫಸ್ಟು ಈ ಲೀವರ್ದು ಟ್ಯೂನಿಂಗ್ ಸರಿಯಾಗಿ ಆಗಿಲ್ಲ. ಒಂದು ಈ ಬ್ರೇಕ್ ಆಯಿಲ್ ಆಲ್ಸೋ ನನ್ನ ಪ್ರಕಾರ ಆ್ಯಾವ್ರೇಜ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಬ್ರೇಕ್ ಲೈನ್ ಕೂಡ ಆ್ಯಾವ್ರೇಜ್ ಅಂತ ಅನ್ನಿಸ್ತಾ ಇದೆ. ಸೊ ಅದರಿಂದ ನಂಗೆ ಅನಿಸ್ತಾ ಇದೆ ಇದ್ರದ್ದು ಬ್ರೇಕಿಂಗು ಅಷ್ಟು ಪ್ರಿಸೈಸ್ ಇಲ್ಲ ಅಷ್ಟೇ. ಬಟ್ ಬ್ರೇಕಿಂಗ್ ಗುಡ್ ಇನಫ್ ಅಂದರೆ ನನ್ನ ಪ್ರಕಾರ ಡೀಸೆಂಟ್ ಇನಫ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಅಂತಲೂ ಹೇಳಲ್ಲ, ಕೆಟ್ಟದಾಗಿದೆ ಅಂದರೆ ತುಂಬ ಕೆಟ್ಟದಾಗಿಲ್ಲ ಮಾತ್ರ. ಬಟ್ ಇದನ್ನು ನೀವು ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ಕೇಳೋದಾದರೆ, ನಾನು ಜನರಲಿ ಜಾಸ್ತಿ ಬ್ರೇಕಿಂಗ್ ಯೂಸೇ ಮಾಡಲ್ಲ. ನಾನು ಜನರಲಿ ಗೇರ್ ಶಿಫ್ಟ್ಸ್ ಮಾಡಿಬಿಡ್ತೀನಿ. ಬಿಕಾಸ್ ಇದ್ರದ್ದು ಇಂಜಿನ್ ಬ್ರೇಕಿಂಗ್ ತುಂಬ ಚೆನ್ನಾಗಿದೆ ಈ ಗಾಡಿದು. ಸೊ ದ್ಯಾಟ್ ಈಸ್ ಸಮಥಿಂಗ್ ನೀವು ಅಪ್ರಿಷಿಯೇಟ್ ಮಾಡ್ಬೋದು, ಅದನ್ನು ಜಾಸ್ತಿ ಯೂಸ್ ಮಾಡಿಕೊಂಡು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಆಬ್ವಿಯಸ್ಲಿ ದ ರೈಡಿಂಗ್ ನೇಚರ್. ನಾನು ಯಾವಾಗಲೂ ಹೆಂಗೆ ಅಂದರೆ ಮೊದಲೇ ಯೋಚನೆ ಮಾಡಿಬಿಡ್ತೀನಿ ಬ್ರೇಕ್ ಮಾಡಬೇಕಾ ಮಾಡಬಾರ್ದು ಅಂತ. ಸಡನ್ನಾಗಿ ನಾನು ಬ್ರೇಕ್ ಮಾಡಲ್ಲ, ಅವ್ರು ಫುಲ್ಲಿ ಇದನ್ನು ಒತ್ತಕ್ಕೆ ಹೋಗಲ್ಲ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಇದ್ರ ಸಸ್ಪೆನ್ಷನು ಚೆನ್ನಾಗಿದೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಯೂಸ್ ಮಾಡಿ. ಇನ್ ಕೇಸ್ ನಿಮಗೆ ಆ ಪ್ರಿಸಿಷನ್ ಬಂದಿಲ್ಲ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಈ ಬ್ರೇಕ್ನ ಅನ್ನೆಸರಿ ಒತ್ತಕ್ಕೆ ಹೋಗ್ಬೇಡಿ. ಆ ಸಸ್ಪೆನ್ಷನ್ ವಿಲ್ ಮ್ಯಾನೇಜು. ಒಂದ್ಸಲಿ ಒಂದು ಡೀಸೆಂಟ್ ಇನಫ್ ಕಮ್ಮಿ ಸ್ಪೀಡಿಗೆ ಬಂದಮೇಲೆ ಆ ಸಸ್ಪೆನ್ಷನ್ ಮ್ಯಾನೇಜ್ ಮಾಡಿಬಿಡುತ್ತೆ, ಸ್ವಲ್ಪ ಸ್ಲೋ ಮಾಡಿಬಿಡುತ್ತೆ. ನೀವು ಅದ್ರ ಮೇಲೆ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಹಂಪ್ ಮೇಲೆ ಹೋಗ್ಬಿಟ್ರೆ ಆಟೋಮೆಟಿಕ್ಲಿ ಅದು ಸ್ಲೋ ಡೌನ್ ಆಗಿಬಿಡುತ್ತೆ. ನೀವು ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ಸೊ ದ್ಯಾಟ್ ಈಸ್ ಒನ್ ಥಿಂಗು. ಸೊ ಎನಿವೆ ಸಸ್ಪೆನ್ಷನ್ ಬಗ್ಗೆನೇ ಮಾತಾಡೋದಾದರೆ, ಸಸ್ಪೆನ್ಷನ್ ಬಂದು ಐ ವುಡ್ ಸೇ 95%. ಐ ಥಿಂಕ್ ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ಸ್ಟಾರ್ ಪರ್ಫಾರ್ಮರ್ ಆಫ್ ದಿಸ್
ಮೋಟರ್ ಸೈಕಲು ಸಸ್ಪೆನ್ಷನು 95% ಆಫ್ ದ ಟೈಮು ನಿಮಗೆ ಏನು ಇಶ್ಯೂಸು ಬರೋಲ್ಲ ಈ ಮೋಟರ್ ಸೈಕಲಲ್ಲಿ. ಸಸ್ಪೆನ್ಷನ್ ವಿಷಯ ಆ್ಯಕ್ಚುಲಿ ತುಂಬ ಕಂಫರ್ಟೇಬಲ್ ಆಗಿದೆ, ಎಲ್ಲ ಥರ ಬ್ಯಾಡ್ ರೋಡ್ಸಲ್ಲೂ ಇದು ಮ್ಯಾನೇಜ್ ಮಾಡ್ಬೋದು. ಸೊ ಅದೇನು ಇಶ್ಯೂ ಇಲ್ಲ. ಬಟ್ ಒಂದೇ ಒಂದು ಹೇಳ್ತೀನಿ, ಇಸ್ ದ್ಯಾಟ್ ನೀವು ಇನ್ ಕೇಸ್ ಆಫ್ ರೋಡ್ ಮಾಡಬೇಕಂತ ಇದ್ದೀರಾ, ಅವ್ರು ಈವನ್ ರೋಡಲ್ಲೂ ಒಂದೊಂದ್ಸಲಿ ನಿಮಗೆ ಬೋಲ್ಡರ್ ಥರ ಇರುತ್ತೆ ನೋಡಿ. ಸೊ ಆ ಬೋಲ್ಡರ್ ಥರ ಏನಾದರೂ ನಿಮಗೆ ಸೀನ್ಸ್ ಇದ್ದರೆ ವಾಟ್ ಐ ವುಡ್ ಸಜೆಸ್ಟ್ ಈಸ್ ಸ್ವಲ್ಪ ಸ್ಲೋ ಆಗಿ ಹೋಗಿ, ಬಿಕಾಸ್ ಸ್ವಲ್ಪ ಬೌನ್ಸಿ ಆಗಿರ್ಬೋದು. ಈ ಸಸ್ಪೆನ್ಷನ್ ಹೆಂಗೆ ಟ್ಯೂನ್ ಮಾಡಿದ್ದಾರೆ ಅಂದರೆ ಇನಿಷಿಯಲ್ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ಸ್ವಲ್ಪ ಬೇಗನೆ ಡೈವ್ ಇನ್ ಆಗುತ್ತೆ. ಸೊ ಅದರಿಂದ ನಿಮಗೆ ದಟ್ ಬೋಲ್ಡರ್ ಥರ ಇದ್ಬಿಟ್ರೆ ನಿಮಗೆ ಸ್ವಲ್ಪ ಬೌನ್ಸಿ ಅಂತ ಅನಿಸ್ಬೋದು. ಅಗೇನ್ ಇಟ್ ಇಸ್ ನಾಟ್ ಅನ್ಕಂಫರ್ಟೇಬಲು. ಆ್ಯಂಡ್ ರೀಸೆಂಟ್ ನಾನು ಕನ್ನೂರು ಟ್ರಿಪ್ ಮಾಡಬೇಕಾದ್ರೆ ಅದು ಅಬ್ಸರ್ವ್ ಮಾಡಿದ್ದೆ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಆ್ಯಂಡ್ ಇನ್ನೊಂದು ಏನಂದರೆ ಇದ್ರದ್ದು ರೇರ್ ಸಸ್ಪೆನ್ಷನ್ ಇದೆ ನೋಡಿ, ಅದು ಒಂದೊಂದ್ಸಲಿ ನಿಮ್ಮನ್ನ ಶಾಕ್ ಮಾಡಿಬಿಡುತ್ತೆ. ಸಿ ಜನರಲಿ ಇಟ್ ಈಸ್ ಅಬ್ಸರ್ವಿಂಗ್ ಅ ಲಾಟ್, ಬಟ್ ಒಂದೊಂದ್ಸಲಿ ನಿಮ್ಮನ್ನ ಹಾರಿಸ್ಬಿಡುತ್ತೆ ಅದು. ಇದು ಇವಾಗ ಹಾರಲಿಲ್ಲ ನಾನು, ಬಟ್ ಸಮ್ಟೈಮ್ಸ್ ಸ್ವಲ್ಪ ಹಾರಿಸ್ಬಿಡುತ್ತೆ. ಬಟ್ ಅಗೇನ್ ತುಂಬ ಡೇಂಜರಸ್ ಅಂತ ಅನ್ಕೊಬೇಡಿ, ಬಟ್ ನಿಮಗೆ ಒಂಥರ ಶಾಕ್ ಕೊಡ್ಬೋದು, ಹಾರಿಸ್ಬೋದು. ಸೊ ನೀವು ಸ್ವಲ್ಪ ರೆಡಿಯಾಗಿರಿ, ಅದಕ್ಕೆ ಮೆಂಟಲಿ ರೆಡಿಯಾಗಿದ್ದರೆ ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಏನು ತಲೆ ಕೆಡಿಸ್ಕೊಳ್ಳೋ ವಿಚಾರ ಎಲ್ಲ. ಗೊತ್ತಾಗಿಲ್ಲ ಅಂತೂ ಪರವಾಗಿಲ್ಲ, ಫಸ್ಟ್ ಟೈಮ್ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ ಹಾರಿಸುತ್ತೆ ಅಂತ. ನೆಕ್ಸ್ಟ್ ಟೈಮಿಂದ ನೀವು ಅದಕ್ಕೆ ಟೇಕ್ ಕೇರ್ ಮಾಡ್ತೀರಾ. ಸೊ ಅಷ್ಟೇ. ಸೊ ಬ್ರೇಕಿಂಗ್ ಆಯಿತು, ಸಸ್ಪೆನ್ಷನ್ ಆಯಿತು, ಇನ್ನೇನಿದೆ ಇದ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋದಾದರೆ ನನಗೆ ಪರ್ಸ್ನಲಿ ಐ ಲೈಕ್ ದಿಸ್ ಡಿಜಿಟಲ್ ಅನಲಾಗು. ನನಗೆ ಹಂಟರಲ್ಲೂ ಅದೇ ಥರ ಇಷ್ಟ ಆಯಿತು. ಸೊ ಇದರಲ್ಲೂ ನನಗೆ ಏನು ಆ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಪ್ರಾಬ್ಲಮ್ ಇಲ್ಲ. ಎಸ್, ನಿಮಗೆ ತುಂಬ ಸನ್ಲೈಟಲ್ಲಿ ಆಬ್ವಿಯಸ್ಲಿ ಇದು ಸರಿಯಾಗಿ ಕಾಣಲ್ಲ. ಸೊ ದ್ಯಾಟ್ ಈಸ್ ಒನ್ ಇಶ್ಯೂ ಫಾರ್ ಶೋರು. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಮತ್ತು ABS ಇದೆ. ಸೊ ಎರಡನ್ನೂ ನೀವು ಸ್ವಿಚ್ ಆಫ್ ಮಾಡ್ಬೋದು. ಬಟ್ ನಾನು ಯಾವತ್ತೂ ಸ್ವಿಚ್ ಆಫ್ ಮಾಡಿಲ್ಲ, ಬಿಕಾಸ್ ಒಂದು ಇದರ ಬ್ರೇಕಿಂಗ್ ಚೆನ್ನಾಗಿ ಇಲ್ದಿರೋದ್ರಿಂದ ಟ್ರ್ಯಾಕ್ಷನ್ ಕಂಟ್ರೋಲ್ ಒಂಥರ ಸೇಫ್ಟಿ ನೆಟ್ಟು ನನಗೆ, ಅದಕ್ಕೋಸ್ಕರ ನಾನು ಸ್ವಿಚ್ ಆಫ್ ಮಾಡಿಲ್ಲ. ABS ಅಂತೂ ನನಗೆ ಐ ಡೋಂಟ್ ನೋ ಯಾವ ಸಿನಾರಿಯೋದಲ್ಲಿ ಸ್ವಿಚ್ ಆಫ್ ಮಾಡಬೇಕಂತ, ಬಿಕಾಸ್ ನಾನು ಆಫ್ ರೋಡಿಂಗ್ ಅಷ್ಟೊಂದು ಮಾಡಲ್ಲ. ಸೊ ನನಗೆ ಆ ಸಿನಾರಿಯೋಸ್ ಬಂದಿಲ್ಲ. ಸೊ ದಟ್ ಈಸ್ ಒನ್ ಥಿಂಗು. ಬಟ್ ಒಂದು ಇಶ್ಯೂ ನೀವು ನೋಡ್ಬೋದು, ಒಂದು ಈ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ ನೋಡಿ, ಇದು ಒಂದೊಂದು ಸಲ ತುಂಬ ರೇರ್ಲಿ ಒಂಥರ ಡ್ಯಾಶ್ ಆಗಿಬಿಡುತ್ತೆ, ಅಂದರೆ ಗ್ಲಿಚ್ ಆಗಿ ತೋರಿಸುತ್ತೆ, ಏನು ಗೇರೇ ತೋರಿಸಲ್ಲ. ಒಂದೊಂದು ಸಲ ಆ ಥರ ಆಗುತ್ತೆ, ತುಂಬ ರೇರು, ಬಟ್ ಒಂದೊಂದು ಸಲ ಆಗುತ್ತೆ. ಇನ್ನೊಂದೇನೆಂದರೆ ಇದರಲ್ಲಿ ವಾರ್ನಿಂಗ್ ಸಿಗ್ನಲ್ಸ್ ನೀವು ನೋಡ್ಬೋದು. ಯಾವುದ್ರದ್ದು ಅಂದರೆ ABS ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ದು. ಸೊ ಆ್ಯಕ್ಚುಲಿ ಏನೂ ಪ್ರಾಬ್ಲಮ್ ಇರೋಲ್ಲ, ಬಟ್ ನಿಮ್ಗೆ ಹಂಗೆ ತೋರಿಸುತ್ತೆ ABS ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ವಾರ್ನಿಂಗ್ ಸಿಗ್ನಲ್ಲು. ನೀವು ಸ್ವಲ್ಪ ಹೊತ್ತಲ್ಲಿ ಆನ್ ಆಫ್ ಮಾಡಿಬಿಟ್ರೆ ಅದು ಹೊಟ್ಟೋಗ್ಬಿಡುತ್ತೆ. ನಾನು ಫಸ್ಟ್ ಟೈಮ್ ನನಗೆ ಬಂದಿತ್ತು, ಆವಾಗ ನನಗೆ ಭಯನೇ ಆಗಿಬಿಟ್ಟಿತ್ತು. ಸರ್ವಿಸ್ ಸೆಂಟರ್ಗೆ ಹೋಗಿದ್ದೆ, ಬಟ್ ಲೇಟರ್ ಆನು ಆ ಇಶ್ಯೂ ಕಂಡುಪಟ್ಟಿಲ್ಲ. ಲಾಸ್ಟ್ ಬಂದುಬಿಟ್ಟು ಐ ವುಡ್ ಸೇ ಒಂದು ಇಶ್ಯೂ ಲಾಟ್ ಆಫ್ ಪೀಪಲ್ ಕಂಪ್ಲೇಂಟ್ ಮಾಡ್ತಾರೆ, ಇಸ್ ದ ರೇಡಿಯೇಟರ್ ಫ್ಯಾನ್. ಓಕೆನಾ. ಸೊ ರೇಡಿಯೇಟರ್ ಫ್ಯಾನ್ ಯಾವಾಗಲೂ ಕಿಕ್ಕಿನ್ ಆಗ್ತಾ ಇರುತ್ತೆ ಅಂತ. ಸೊ ಇಟ್ ಈಸ್ ಲಿಟಲ್ ಬಿಟ್ ಅನಾಯಿಂಗ್ ಫಾರ್ ಶೋರು, ನಾನು ಹೇಳ್ತೀನಿ. ಬಟ್ ನಾನು ಯೂಸ್ ಟು ಆಗಿಬಿಟ್ಟಿದ್ದೀನಿ ಅದಕ್ಕೆ. ದ ಥಿಂಗ್ ಇಸ್, ಇದು ನೋಡಿ ಇವಾಗ ಆನ್ ಆಯಿತಾ. ಸೊ ಸ್ವಲ್ಪ ಲೋ ಸ್ಪೀಡಲ್ಲಿ ನೀವು ಒಂದು ಟೈಟ್ ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಅದು ಆನ್ ಆಗಿಬಿಡುತ್ತೆ ಜನರಲಿ, ನಾನು ನೋಡ್ದಂಗೆ. ಓಕೆನಾ. ಬಟ್ ಲಾಸ್ಟ್ ಟ್ರಿಪ್ಪಲ್ಲಿ ನಿಜ ಹೇಳಬೇಕಂದ್ರೆ ಈವನ್ ನಾನು ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡಿ ಒಂದು ಒಳ್ಳೆ ಹೈಯರ್ RPM ಇರಬೇಕಾದ್ರೆ ಜನರಲಿ ಅದು ಆಫ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಆನೇ ಆಯಿತು. ಸೊ ನಾನು ಇದೇನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇವತ್ತು ಚೆಕಪ್ ಮಾಡಿಸ್ದೆ, ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಐ ಥಿಂಕ್ ಆ ಥರನೂ ಆದರೆ ನೀವು ಭಯ ಪಡ್ಕೊಳಕ್ಕೆ ಹೋಗ್ಬಿಡಿ. ಬಟ್ ಅಗೇನ್ ಇಟ್ ಈಸ್ ಲಿಟಲ್ ಬಿಟ್ ಅನಾಯಿಂಗ್ ಅಂತಲೇ ಹೇಳ್ಬೋದು, ದ ರೇಡಿಯೇಟರ್ ಫ್ಯಾನು. ಸೊ ಇಷ್ಟೇ ನನ್ನ ಪ್ರಕಾರ ದ 10,000 ಕಿಲೋಮೀಟರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸಿ ಓವರಾಲ್ ನಾನು ಆಲ್ರೆಡಿ ಹೇಳ್ದಂಗೆ ಇಶ್ಯೂಸ್ ಸಣ್ಣ ಪುಟ್ಟ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ನನಗೆ ಅದು ಒಂದು ಆಬ್ವಿಯಸ್ಲಿ ಅದು ಫಿಕ್ಸ್ ಆಗಿದೆ ಕೆಲವು ಇಶ್ಯೂಸು. ನಾನು ಆಲ್ರೆಡಿ ಹೇಳಿದೆ ನೋಡಿ, ಏನು ಹೇಳಿ ಕೋನ್ ಸೆಟ್ ಮೇಲ್ಗಡೆ ಇತ್ತು ನೋಡಿ, ಅದು ನಾನು ಫಿಕ್ಸ್ ಮಾಡಿದ್ದೆ. ಅದು ಬಿಟ್ಟರೆ ಏನೇ ಲೈಕ್ ಈ ಸ್ಟಾಲಿಂಗ್ ಇಶ್ಯೂನು ಫಿಕ್ಸ್ ಆಗಿತ್ತು. ಸೊ ಫಿಕ್ಸ್ ಆಗಿರೋದ್ರಿಂದ ನನಗೇನು ಐ ಫೆಲ್ಟ್ ದಟ್ ಓಕೆ, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂತ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಈವನ್ ಇಶ್ಯೂಸ್ ಇದ್ರೂ ಅದೇನು ದೊಡ್ಡ ಇಶ್ಯೂಸ್ ಅಂತ ನನಗೆ ಫೀಲ್ ಆಗಿಲ್ಲ ಓವರ್ ದಿಸ್ 10,000 ಕಿಲೋಮೀಟ್ರು. ಸೊ ಅದರಿಂದ ನಾನು ಹ್ಯಾಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ಲಕ್ಕು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಇಶ್ಯೂಸ್ ಸದ್ಯಕ್ಕೆ ಬಂದಿಲ್ಲ. ಆಬ್ವಿಯಸ್ಲಿ ಥರ್ಡ್ ಸರ್ವಿಸ್ ಇನ್ನೂ ನಾನು ಮಾಡಿಲ್ಲ ನಾನು. ಸೊ ಥರ್ಡ್ ಸರ್ವಿಸ್ ಮಾಡಾದ್ಮೇಲೆ ಅದರ ಎಕ್ಸ್ಪೆನ್ಸ್ ಏನು, ಕಾಸ್ಟ್ ಏನು, ಏನೇನು ವೇರ್ ಔಟ್ ಆಗಿತ್ತು, ಏನೇನು ಚೇಂಜ್ ಮಾಡಿದ್ದಾರೆ, ಅದನ್ನು ನಾನು ಒಂದು ಶಾರ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಬಟ್ ಓವರಾಲ್ ಈಗ 10,000 ಕಿಲೋಮೀಟ್ರ್ ಆಯಿತು ಅಂತ ನಾನು ಥರ್ಡ್ ಸರ್ವಿಸ್ ತಿರ್ಗಾ ಏನಕ್ಕೆ ವೇಟ್ ಮಾಡೋದಂತ ಅದನ್ನು ಹೈಲೈಟ್ ಮಾಡಿಲ್ಲ. ಎನಿವೆ ಥರ್ಡ್ ಸರ್ವಿಸ್ ಆದಾಗ ನಾನು ನಿಮಗೆ ಒಪಿನಿಯನ್ ಕೊಡ್ತೀನಿ ನಾನು. ಸೊ ಎನಿವೆ, ಸೊ ಓವರಾಲ್ ಚೆನ್ನಾಗೇ ಇತ್ತು ಅಂತಲೇ ಹೇಳ್ತೀನಿ. ಸೊ ದಿಸ್ ವಾಸ್ ಮೈ ರಿವ್ಯೂ, ಓನರ್ಶಿಪ್ ರಿವ್ಯೂ ಆಫ್ಟರ್ 10,000 ಕಿಲೋಮೀಟರ್ ಆಫ್ ಸ್ಕ್ರ್ಯಾಮ್ಬ್ಲರ್ 400X. ಸೊ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಅದನ್ನ ಕ್ಲಿಯರ್ ಔಟ್ ಮಾಡ್ತೀನಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಒಂದು ಆಬ್ವಿಯಸ್ಲಿ ನಿಮಗೆ ಡೌಟ್ ಇರದೇ ಇರುತ್ತೆ ದಟ್ ಹಂಟರು ಮತ್ತು ಸ್ಕ್ರ್ಯಾಮ್ಬ್ಲರ್ಗೆ ಏನು ಡಿಫ್ರೆನ್ಸ್ ಇತ್ತು ಓವರಾಲ್ ಓನರ್ಶಿಪ್ಪಲ್ಲಿ 10,000. ಸೊ ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ನಾನು ಮೋರ್ ಪ್ರಿಸೈಸ್ಲಿ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡು ಮತ್ತು ಬಜಾಜ್ ಬ್ರ್ಯಾಂಡು, ಬಿಕಾಸ್
ಇದು ಒಂಥರ ಬಜಾಜ್ ಬ್ರ್ಯಾಂಡೇ ಅಂತ ಹೇಳ್ಬೋದು. ಅದು ಎರಡರಲ್ಲಿ ಯಾವ ಥರ ಆ್ಯಕ್ಚುಲಿ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಬೇಸಿಕಲಿ ಈ ಎರಡೂ ಬ್ರ್ಯಾಂಡು ವಾಟ್ ಈಸ್ ದೇರ್ ಡಿಸೈನ್ ಫಿಲಾಸಫಿ ಆ್ಯಂಡ್ ಯಾವ ಥರ ಅವ್ರು ಇಂಟೆಂಡ್ ಮಾಡ್ತಾರೆ ಮೋಟರ್ಸೈಕಲ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಆಫ್ ಓನಿಂಗ್ ಅ ರಾಯಲ್ ಎನ್ಫೀಲ್ಡ್ ಆಲ್ಸೋ ಆ್ಯಂಡ್ ಒಂದು ಬಜಾಜ್ ಆಬ್ವಿಯಸ್ಲಿ ಟ್ರಯಂಫ್ ಪ್ರಾಡಕ್ಟೇ ಬಟ್ ಬಜಾಜ್ ಮಾಡಿರೋದು. ಸೊ ಈ ಪ್ರಾಡಕ್ಟ್ ಮಾಡಿರೋದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಒಪಿನಿಯನ್ ಶೇರ್ ಮಾಡೋಕ್ಕೆ ಬೆಟರ್ ಇರ್ತೀನಿ ನಾನು ಪೊಸಿಷನಲ್ಲಿ. ಸೊ ಎನಿವೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.